ಸಭೆ ಆಗಬೇಕು ಅಂತ ತೀರ್ಮಾನ ಆಗಿತ್ತು. ಅದು ಇವತ್ತು ನಡೆದಿದೆ ಬೆಳಿಗ್ಗೆ. ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಏನೇನಿಂಥದ್ದು ಮೈಕ್ರೋ ಫೈನಾನ್ಸ್ ಅಂದರೆ ಇದು ಕಾನೂನಿನ ಚೌಕಟ್ಟಿನ ಹೊರಗೆ ನಡೀತಾ ಇದೆ, ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ಅದಕ್ಕೆ ತಕ್ಕಂಗೆ ನಾವು ಕ್ರಮ ತಗೋಬೇಕು ಅಂದ್ಬಿಟ್ಟು ಅವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಒಂದು ರೂಪರೇಷೆ ಹಾಕಿದ್ದಾರೆ. ಇವತ್ತಿನ ತೀರ್ಮಾನಗಳು ಏನು ಸರ್ಕಾರದಿಂದ ಆಗಿದೆ ಅದನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಅನುಷ್ಠಾನಕ್ಕೆ ತರ್ತೀವಿ. ಬಡ್ಡಿ ಕೂಡ ಹೆಚ್ಚಾಗ್ತಾ ಇದೆ ನೋಡಿ, ಇದು ಏನಾಗ್ತಾ ಇದೆ, ಇದು ಜನರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಗುರುತು ಮಾಡಿಬಿಟ್ಟು ಜನರು ಹಿಂಗೆ ಅವರಿಗೆ ಏನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಬೇರೆ ಮಟ್ಟದಲ್ಲಿ ನಾವು ಟ್ಯಾಕಲ್ ಮಾಡಬೇಕು ಅಂದರೆ ಪ್ರತಿ ಹಳ್ಳಿನಲ್ಲಿ ಇಂಥವು ಯಾರ್ಯಾರು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ, ಅದು ಕೆಲವು ಕಡೆ ಅಂತೂ ಮೈಕ್ರೋ ಫೈನಾನ್ಸಿಂಗ್ ಅವರು ಅಧಿಕೃತವಾಗೂ ಮಾಡ್ತಾ ಇದ್ದಾರೆ, ಇನ್ನು ಕೆಲವು ಅನಧಿಕೃತವಾಗೂ ಮಾಡ್ತಾ ಇದ್ದಾರೆ. ಸೊ ಇದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ನಾವೆಲ್ಲರೂ ಕುಂತು ಇವತ್ತು ಏನು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಇರ್ಬೋದು ಮತ್ತು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೂತಿ ಚರ್ಚೆ ಮಾಡಿ ಅದಕ್ಕೆ ಒಂದು ನೀಲಿ ನಕ್ಷೆ ಹಾಕ್ತೀವಿ. ಸರ್, ಗುಲ್ಬರ್ಗದಲ್ಲಿ ಎಲೆಕ್ಟ್ರಿಕಲ್ ವೈರ್ ಒಂದು ಕಾರ್ಪೊರೇಷನ್ ಇಂದ ಆಗಿರೋದು ಒಂದು ಡೆತ್ ಆಯಿತು, ಇನ್ನೊಂದು ಜಸ್ಕಾಮ್ ದೊಡ್ಡ ಅನಾಹುತನೇ ಆಗಬೇಕಾಗಿತ್ತು. ಅದು ಅದೃಷ್ಟವಶಾತ್ ಒಳ್ಳೇದೈತ್ರಿ, ಆದ್ರೂ ಹೆಣ್ಮಗಳು ಭಾಳ ಸೀರಿಯಸ್ ಅದ. ಈಗ ಇದಾಗಲೇ ಹೋದ ಬಾರಿ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಮತ್ತು ಎಲ್ಲ ವೈರ್ಸ್ ಥ್ರೂಔಟ್ ದ ಡಿಸ್ಟ್ರಿಕ್ಟ್, ಬರೀ ಕಾರ್ಪೊರೇಷನ್ ಲಿಮಿಟ್ ಅಲ್ಲ, ಯಾವುದು ಡೂಗ್ತಾ ಇದೆ ಬಾಗ್ತಾ ಇದೆ ಅವೆಲ್ಲನೂ ಕೂಡ ಏನು ಟೆನ್ಸೈಲ್ ಡೆನ್ಸಿಟಿಯನ್ನು ಸರಿಪಡಿಸ್ಬಿಟ್ಟು ಅದು ಸ್ಟ್ರೇಟನ್ ಮಾಡಬೇಕು ಅಂತ ಆಗಲೇ ಆದೇಶ ನೀಡಿದೆ. ಅದನ್ನು ಕೂಡ ನಡೀತಾ ಇದೆ ಈಗಾಗಲೇ. ಮತ್ತು ಪರಿಹಾರದ ಕೂಡ ನಾವಾಗಲೇ ಅವ್ರ ಜೊತೆ ವೈಯಕ್ತಿಕವಾಗಿ ನಮ್ಮ ಲೀಡರ್ ಜೊತೆ ಮಾತಾಡಿಬಿಟ್ಟು ಅವರಿಗೆ ಏನು ಪರಿಹಾರ ಕೊಡಬೇಕು ಅದು ಕೂಡ ಈಗ ಬಿಲ್ಗಳೆಲ್ಲ ನಾವೇ ಕಟ್ಟಿರೋದು. ಅದ್ರ ಹೊರತುಪಡಿಸಿ CM ಇಲ್ಲ ಒಂದು 4 ಲಕ್ಷನೂ ನಾವು ಕೊಟ್ಟಿದ್ದೀವಿ ಆಗಲೇ, ಆದರೆ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳಿದ್ವಿ. ಅದೇನೇ ಇದ್ರೂ ಕೂಡ CM ರಿಲೀಫ್ ಫಂಡಿಂದ ಕೊಡಿಸೋ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ, ಮಾಡ್ತೀವಿ. ಸರ್, ಈಗ ಈ ವಿಚಾರದಾಗ 1 ಲಕ್ಷ ರೂಪಾಯಿ ಅವರಿಗೆ ಪೇಡ್ ಆಗಿದೆ ಸರ್. ಅದು ಬಿಟ್ಟರೆ ಹಾಸ್ಪಿಟಲ್ ಬಿಲ್ ಇದುವರೆಗೂ ಕಟ್ಟಿಲ್ಲ. ಹಾಸ್ಪಿಟಲ್ ನಿರಂತರ ಪ್ರೆಜರ್ ಅವ್ರ ಕುಟುಂಬದವ್ರ ಮೇಲೆ. ನನ್ನ ಮಾಹಿತಿ ಪ್ರಕಾರ 9 ಲಕ್ಷ ಏನೋ ಬಿಲ್ ಆಗಿದೆ, 4 ಲಕ್ಷ ಏನೋ ಕೊಟ್ಟಿದ್ದೀವಿ ಅಂತ ಇದೆ. ಅದೇನಿದ್ರೂ ಕೂಡ ವಿ ವಿಲ್ ಟೇಕ್ ಕೇರ್. ಅದನ್ನು ಮಾಡಿಸೋ ಜವಾಬ್ದಾರಿ ನಮ್ಮ ಸಂಸ್ಥೆಗಳದ್ದಾಗ್ತದೆ. ಅದನ್ನು ನಾನು ಮಾಡಿಸ್ತೀನಿ, ಹೆಚ್ಚಿನ ಮಾಹಿತಿ ಪಡೆದು ನಾನು ಮಾಡಿಸ್ತೀನಿ. ಹಾಸ್ಪಿಟಲ್ ಬಿಲ್ ಅಷ್ಟೇ ಅಲ್ಲ ಸರ್, ಕುಟುಂಬರು ಭಾಳ ನೋಡಿ, ಫಸ್ಟು ಹಾಸ್ಪಿಟಲ್ ಅವ್ರ ಆರೋಗ್ಯ ಇಂಪಾರ್ಟೆಂಟ್ ಇದೆ. ಅವರ ಹೊರಗೆ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಎಷ್ಟಾಗುತ್ತೆ ಅದನ್ನು ನಾವು ಮಾಡಿಸ್ತೀವಿ. ಅದನ್ನು ನಾನು ಆಗಲೇ ಅವರಿಗೆ ಮಾತು ಕೊಟ್ಟಿದ್ದೀನಿ, ನಾನು ಕೂಡ ಮಾಡಿಸ್ತೀನಿ. ನೋಡಿ, ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ಕೂಡ ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರೋಂಗಿದ್ರೆ ಸ್ವಾಗತ. ಆದರೆ ಶ್ರೀರಾಮುಲು ಅವ್ರು ಬರ್ತಾ ಇದ್ದಾರೋ ಇಲ್ಲೋ ಅಂತ ನನಗೆ ಮಾಹಿತಿ ಇಲ್ಲ. ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಆಗಲೇ ಪ್ರತಿಕ್ರಿಯೆ ಕೊಟ್ಟ ಮೇಲೆ ಈಗ ನಮಗೆ ನಾನು ಏನು ಹೇಳೋದಿರ್ತದೆ ಹೆಚ್ಚಾಗಿ. ಸತೀಶ್ ಜಾರಕಿಹೊಳಿ ಪರ್ಯಾಯ ನಾಯಕತ್ವ ಕಾಂಗ್ರೆಸ್ನಲ್ಲಿ ಬೆಳೆಸಬೇಕು ಅಂತ ನೋಡಿ, ಸತೀಶ್ ಜಾರಕಿಹೊಳಿ ಅವರು ನಮ್ಮ ಪಕ್ಷದ ಉನ್ನತ ಮಟ್ಟದ ನಾಯಕರಿದ್ದಾರೆ, ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಈಗ ಮಂತ್ರಿಗಳಾಗಿ 2-3 ಬಾರಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರ ಸ್ಥಾನಮಾನನೇ ಬೇರೆ ಇದಿದೆ. ಈಗ ಇವತ್ತು ಬಂದವರು ನಾಳೆ ಬರೋರು ಇವ್ರಿಗೆ ಯಾರಿಗೂ ಹೋಲಿಕೆ ಮಾಡೋದು ಸರಿಯಿಲ್ಲ. ನಮ್ಮದಾದಂಥ ಲೆವೆಲ್ ಪ್ರಶ್ನೆ ಅಲ್ಲ, ನಮ್ಮಲ್ಲೇ ನಾಯಕತ್ವ ಬೆಳೆದಿದೆ ಅಲ್ಲ. ನಮ್ಮಲ್ಲಿ ನಾಯಕತ್ವದ ಕೊರತೆ ಇದ್ದರೆ ಬೇರೆದು. ಯಾರ ಲೆವೆಲ್ಲು ಜನ ತೀರ್ಮಾನ ಮಾಡೋದು, ನಾವಲ್ಲ. ಜನಾರ್ದನ್ ರೆಡ್ಡಿ ಅವರು ಅವರಿಬ್ಬರು ಸ್ನೇಹಿತರೇ ಅಲ್ರಿ. ಗೇಟ್ ಕ್ಲೋಸ್ ಮಾಡಿದ್ದಾರೆ ಅಂತ ನಿಮ್ಮ ಇದರಲ್ಲೇ ಗೊತ್ತಾಗಿದೆ. ಎಲ್ಲೆಲ್ಲಿ ಓಪನ್ ಇತ್ತು ನಮಗೇನು ಗೊತ್ತು? ಓಪನ್ನಲ್ಲಿತ್ತು, ಕ್ಲೋಸ್ ಯಾರು ಮಾಡಿದ್ರು, ಗೋಡೆ ಯಾರು ಕಟ್ಟಿದ್ರು, ಯಾವಾಗ ಉಳಿಸ್ತಾರೆ, ನಮಗೇನು ಸಂಬಂಧ ಅದಕ್ಕೆ? ನೋಡಿ, ನಾನು ಪದೇ ಹೇಳ್ತಾ ಇದ್ದೀನಿ, ಇದನ್ನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. BJPಯ ಒಳ ಜಗಳಗಳಿಗೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಅಲ್ಲಿ ನಾಯಕರು ಯಾರಾಗ್ತಾರೆ ಅದಕ್ಕೆ ಸಂಬಂಧ ಇಲ್ಲ. ಆದರೆ ಅಲ್ಲಿನ BJPಯ ಮುಖಂಡರು ಮತ್ತು ಶಾಸಕರು ಭಾಳ ಗಂಭೀರವಾದಂಥ ಆರೋಪ BJPಯವರ ಅಧ್ಯಕ್ಷರ ಮೇಲೆ ಮಾಡಿದ್ದಾರೆ. ಛೋಟಾ ಸಿಗ್ನೇಚರ್ ಹಾಕ್ತಾಯಿದ್ರು, ಭ್ರಷ್ಟಾಚಾರ ಮಾಡಿದ್ರು, ದಾಖಲೆ ಸುಳ್ಳು. ಅಂದರೆ ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರನ್ನು ಇವರು ನಕಲ್ ಮಾಡ್ತಾರೆ ಅಂದರೆ ಅದು ಫೋರ್ಜರಿ ಅಲ್ವಾ? ಯಾವುದೇ ವ್ಯಕ್ತಿ ಇರ್ಬೋದು, ಅವ್ರ ಸ್ವಂತ ಮಗನೇ ಇರ್ಬೋದು, ದಟ್ ಈಸ್ ಫೋರ್ಜರಿ ಅಲ್ವಾ? ಅದು ಯಾಕೆ ಗಂಭೀರವಾಗಿ ತೊಗೊತಾ ಇಲ್ಲ ಯಾರು? ಫೋರ್ಜರಿ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಆಮೇಲೆ ಏನು ದುಬೈನಲ್ಲಿ ಮೊರೇಷಿಯಸ್ನಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಯಾರು ಹಾದಿ ಬೀದಿನಲ್ಲಿ ಹೋಗೋರು ಹೇಳ್ತಾ ಇಲ್ಲಲ್ಲ, BJPಯವರ MLAಗಳು ಹೇಳ್ತಾ ಇರೋದು. ಸೊ ಅದರಿಂದ ಅದ್ರ ಮೇಲೆ ಮಾಧ್ಯಮ ಸ್ನೇಹಿತರು ಹೆಚ್ಚು ಗಮನ ಕೊಟ್ಟರೆ, ಅವ್ರ ಹತ್ರ ದಾಖಲೆ ಇದೆ ಅಂತೆ, ಅದನ್ನು ಸರ್ಕಾರಕ್ಕೆ ಕೊಟ್ಟರೆ ಅದನ್ನು ತನಿಖೆ ಮಾಡ್ತೀವಿ.
CBI ಅವ್ರ ಕೈನಲ್ಲೇ ಇದೆಲ್ಲ, ಅದು ಒಪ್ತೀವಲ್ಲ ನಾವು. ಅದೇ ಅವ್ರ ಕೈನಲ್ಲೇ ಇದೆ ಅಲ್ರಿ, ಅದು ಅವ್ರದ್ದೇ ಕೈಗೊಂಬೆ ಅಲ್ಲ. CBI, IT, ED, ಗವರ್ನರ್ ಕಚೇರಿ ಇವೆಲ್ಲ ಯಾರ ಕೈಗೊಂಬೆಗಳು? ಅಲ್ಲಿ ಏನು ಹೇಳ್ತಾರೆ ಅದು ಕೇಳ್ಕೊಂಡು ಅದರ ಆದೇಶ ಇಟ್ ಈಸ್ ನಾಟ್ ಅನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಇಟ್ಸ್ ಎ ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ಅಲ್ಲಿ ಮೋದಿ ಅವರು ಶಾ ಅವ್ರು ಏನು ಹೇಳ್ತಾರೆ ಅದು ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಅವ್ರ ಕೆಲಸ, ಇನ್ವೆಸ್ಟಿಗೇಷನ್ ಮಾಡೋದು ಕೆಲಸ ಅಲ್ಲ ಅವ್ರದ್ದು. ಸಭೆ ಆಗಬೇಕು ಅಂತ ತೀರ್ಮಾನ ಆಗಿತ್ತು, ಅದು ಇವತ್ತು ನಡೆದಿದೆ ಬೆಳಿಗ್ಗೆ. ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಏನೇನು ಇಂಥದ್ದು ಮೈಕ್ರೋ ಫೈನಾನ್ಸ್ ಅಂದರೆ ಇದು ಕಾನೂನಿನ ಚೌಕಟ್ಟಿನ ಹೊರಗೆ ನಡೀತಾ ಇದೆ, ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ಅದಕ್ಕೆ ತಕ್ಕಂಗೆ ನಾವು ಕ್ರಮ ತಗೋಬೇಕು ಅಂದ್ಬಿಟ್ಟು ಅವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಒಂದು ರೂಪರೇಷೆ ಹಾಕಿದ್ದಾರೆ. ಇವತ್ತಿನ ತೀರ್ಮಾನಗಳು ಏನು ಸರ್ಕಾರದಿಂದ ಆಗಿದೆ ಅದನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಅನುಷ್ಠಾನಕ್ಕೆ ತರ್ತೀವಿ. ಯಾವ ರೀತಿ ಈಗ ಮೀಟರ್ ಬಡ್ಡಿ ಕೂಡ ಹೆಚ್ಚಾಗ್ತಾ ಇದೆ ಎಲ್ಲ ನೋಡಿ, ಇದು ಏನಾಗ್ತಾ ಇದೆ, ಇದು ಜನರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಗುರುತು ಮಾಡಿಬಿಟ್ಟು ಜನರು ಹಿಂಗೆ ಅವರಿಗೆ ಏನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಬೇರೆ ಮಟ್ಟದಲ್ಲಿ ನಾವು ಟ್ಯಾಕಲ್ ಮಾಡಬೇಕು ಅಂದರೆ ಪ್ರತಿ ಹಳ್ಳಿನಲ್ಲಿ ಇಂಥವು ಯಾರ್ಯಾರು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ, ಅದು ಕೆಲವು ಕಡೆ ಅಂತೂ ಮೈಕ್ರೋ ಫೈನಾನ್ಸಿಂಗ್ ಅವರು ಅಧಿಕೃತವಾಗೂ ಮಾಡ್ತಾ ಇದ್ದಾರೆ, ಇನ್ನು ಕೆಲವು ಅನಧಿಕೃತವಾಗೂ ಮಾಡ್ತಾ ಇದ್ದಾರೆ. ಸೊ ಇದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ನಾವೆಲ್ಲರೂ ಕುಂತು ಇವತ್ತು ಏನು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಇರ್ಬೋದು ಮತ್ತು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೂತಿ ಚರ್ಚೆ ಮಾಡಿ ಅದಕ್ಕೆ ಒಂದು ನೀಲಿ ನಕ್ಷೆ ಹಾಕ್ತೀವಿ. ಸರ್, ಗುಲ್ಬರ್ಗದಲ್ಲಿ ಎಲೆಕ್ಟ್ರಿಕಲ್ ವೈರ್ ಒಂದು ಕಾರ್ಪೊರೇಷನ್ ಇಂದ ಆಗಿರೋದು ಒಂದು ಡೆತ್ ಆಯಿತು, ಇನ್ನೊಂದು ಜಸ್ಕಾಮ್ ಎಲೆಕ್ಟ್ರಿಕ್ ದೊಡ್ಡ ಅನಾಹುತನೇ ಆಗಬಹುದಿತ್ತು. ಅದು ಅದೃಷ್ಟವಶಾತ್ ಒಳ್ಳೇದೈತ್ರಿ, ಆದ್ರೂ ಹೆಣ್ಮಗಳು ಭಾಳ ಸೀರಿಯಸ್ ಅದ. ಈಗ ಇದಾಗಲೇ ಹೋದ ಬಾರಿ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಮತ್ತು ಎಲ್ಲ ವೈರ್ಸ್ ಥ್ರೂಔಟ್ ದ ಡಿಸ್ಟ್ರಿಕ್ಟ್, ಬರೀ ಕಾರ್ಪೊರೇಷನ್ ಲಿಮಿಟ್ ಅಲ್ಲ, ಯಾವುದು ಡೂಗ್ತಾ ಇದೆ ಬಾಗ್ತಾ ಇದೆ ಅವೆಲ್ಲನೂ ಕೂಡ ಏನು ಟೆನ್ಸೈಲ್ ಡೆನ್ಸಿಟಿಯನ್ನು ಸರಿಪಡಿಸ್ಬಿಟ್ಟು ಅದು ಸ್ಟ್ರೇಟನ್ ಮಾಡಬೇಕು ಅಂತ ಆಗಲೇ ಆದೇಶ ನೀಡಿದೆ. ಅದನ್ನು ಕೂಡ ನಡೀತಾ ಇದೆ ಈಗಾಗಲೇ. ಮತ್ತು ಪರಿಹಾರದ ಕೂಡ ನಾವು ಆಗಲೇ ಅವ್ರ ಜೊತೆ ವೈಯಕ್ತಿಕವಾಗಿ ನಮ್ಮ ಲೀಡರ್ ಜೊತೆ ಮಾತಾಡಿಬಿಟ್ಟು ಅವರಿಗೆ ಏನು ಪರಿಹಾರ ಕೊಡಬೇಕು ಅದು ಕೂಡ ಈಗ ಬಿಲ್ಗಳೆಲ್ಲ ನಾವೇ ಕಟ್ಟಿರೋದು. ಅದ್ರ ಹೊರತುಪಡಿಸಿ CM ಇಲ್ಲ ಒಂದು 4 ಲಕ್ಷನೂ ನಾವು ಕೊಟ್ಟಿದ್ದೀವಿ ಆಗಲೇ, ಆದರೆ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳಿದ್ವಿ. ಅದೇನೇ ಇದ್ರೂ ಕೂಡ CM ರಿಲೀಫ್ ಫಂಡಿಂದ ಕೊಡಿಸೋ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ, ಮಾಡ್ತೀವಿ. ಸರ್, ಈಗ ಈ ವಿಚಾರದಾಗ 1 ಲಕ್ಷ ರೂಪಾಯಿ ಅವರಿಗೆ ಪೇಡ್ ಆಗಿದೆ ಸರ್. ಅದು ಬಿಟ್ಟರೆ ಹಾಸ್ಪಿಟಲ್ ಬಿಲ್ ಇದುವರೆಗೂ ಕಟ್ಟಿಲ್ಲ. ಹಾಸ್ಪಿಟಲ್ ನಿರಂತರ ಪ್ರೆಜರ್ ಅವ್ರ ಕುಟುಂಬದವ್ರ ಮೇಲೆ. ನನ್ನ ಮಾಹಿತಿ ಪ್ರಕಾರ 9 ಲಕ್ಷ ಏನೋ ಬಿಲ್ ಆಗಿದೆ, 4 ಲಕ್ಷ ಏನೋ ಕೊಟ್ಟಿದ್ದೀವಿ ಅಂತ ಇದೆ. ಅದೇನಿದ್ರೂ ಕೂಡ ವಿ ವಿಲ್ ಟೇಕ್ ಕೇರ್. ಅದನ್ನು ಮಾಡಿಸೋ ಜವಾಬ್ದಾರಿ ನಮ್ಮ ಸಂಸ್ಥೆಗಳದ್ದಾಗ್ತದೆ. ಅದನ್ನು ನಾನು ಮಾಡಿಸ್ತೀನಿ, ಹೆಚ್ಚಿನ ಮಾಹಿತಿ ಪಡೆದು ನಾನು ಮಾಡಿಸ್ತೀನಿ. ಬರೀ ಹಾಸ್ಪಿಟಲ್ ಬಿಲ್ ಅಷ್ಟೇ ಅಲ್ಲ ಸರ್, ಕುಟುಂಬನೂ ಭಾಳ ನೋಡಿ, ಫಸ್ಟು ಹಾಸ್ಪಿಟಲ್ ಅವ್ರ ಆರೋಗ್ಯ ಇಂಪಾರ್ಟೆಂಟ್ ಇದೆ. ಅವರ ಹೊರಗೆ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಎಷ್ಟಾಗುತ್ತೆ ಅದನ್ನು ನಾವು ಮಾಡಿಸ್ತೀವಿ. ಅದನ್ನು ನಾನು ಆಗಲೇ ಅವರಿಗೆ ಮಾತು ಕೊಟ್ಟಿದ್ದೀನಿ, ನಾನು ಕೂಡ ಮಾಡಿಸ್ತೀನಿ. ನೋಡಿ, ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ಕೂಡ ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರೋಂಗಿದ್ರೆ ಸ್ವಾಗತ. ಆದರೆ ಶ್ರೀರಾಮುಲು ಅವ್ರು ಬರ್ತಾ ಇದ್ದಾರೋ ಇಲ್ಲೋ ಅಂತ ನನಗೆ ಮಾಹಿತಿ ಇಲ್ಲ. ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಆಗಲೇ ಪ್ರತಿಕ್ರಿಯೆ ಕೊಟ್ಟ ಮೇಲೆ ಈಗ ನಮಗೆ ನಾನು ಏನು ಹೇಳೋದಿರ್ತದೆ ಹೆಚ್ಚಾಗಿ. ಸತೀಶ್ ಜಾರಕಿಹೊಳಿ ಪರ್ಯಾಯ ನಾಯಕತ್ವ ಕಾಂಗ್ರೆಸ್ನಲ್ಲಿ ಬೆಳೆಸಬೇಕು ಅಂತ ನೋಡಿ, ಸತೀಶ್ ಜಾರಕಿಹೊಳಿ ಅವರು ನಮ್ಮ ಪಕ್ಷದ ಉನ್ನತ ಮಟ್ಟದ ನಾಯಕರಿದ್ದಾರೆ, ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಈಗ ಮಂತ್ರಿಗಳಾಗಿ 2-3 ಬಾರಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರ ಸ್ಥಾನಮಾನನೇ ಬೇರೆ ಇದಿದೆ. ಈಗ ಇವತ್ತು ಬಂದವರು ನಾಳೆ ಬರೋರು ಇವ್ರಿಗೆ ಯಾರಿಗೂ ಹೋಲಿಕೆ ಮಾಡೋದು ಸರಿಯಿಲ್ಲ. ನಮ್ಮದಾದಂಥ ಲೆವೆಲ್ ಪ್ರಶ್ನೆ ಅಲ್ಲ, ನಮ್ಮಲ್ಲೇ ನಾಯಕತ್ವ ಬೆಳೆದಿದೆ ಅಲ್ಲ. ನಮ್ಮಲ್ಲಿ ನಾಯಕತ್ವದ ಕೊರತೆ ಇದ್ದರೆ ಬೇರೆದು. ಯಾರು ಲೆವೆಲ್ಲು ಜನ ತೀರ್ಮಾನ ಮಾಡೋದು ನಾವಲ್ಲ. ಜನಾರ್ದನ್ ರೆಡ್ಡಿ ಅವರು ಅವರಿಬ್ಬರು ಸ್ನೇಹಿತರೇ ಅಲ್ರಿ. ಗೇಟ್ ಕ್ಲೋಸ್ ಮಾಡಿದ್ದಾರೆ ಅಂತ ನಿಮ್ಮ ಇದರಲ್ಲೇ ಗೊತ್ತಾಗಿದೆ. ಎಲ್ಲೆಲ್ಲಿ ಓಪನ್ ಇತ್ತು ನಮಗೇನು ಗೊತ್ತು? ಓಪನ್ನಲ್ಲಿತ್ತು, ಕ್ಲೋಸ್ ಯಾರು ಮಾಡಿದ್ರು, ಗೋಡೆ ಯಾರು ಕಟ್ಟಿದ್ರು, ಯಾವಾಗ ಉಳಿಸ್ತಾರೆ, ನಮಗೇನು ಸಂಬಂಧ ಅದಕ್ಕೆ? ನೋಡಿ, ನಾನು ಪದೇ ಹೇಳ್ತಾ ಇದ್ದೀನಿ, ಇದನ್ನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. BJPಯ ಒಳ ಜಗಳಗಳಿಗೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಅಲ್ಲಿ ನಾಯಕರು ಯಾರು ಆಗ್ತಾರೆ ಅದಕ್ಕೆ ಸಂಬಂಧ ಇಲ್ಲ. ಆದರೆ ಅಲ್ಲಿನ BJPಯ ಮುಖಂಡರು ಮತ್ತು ಶಾಸಕರು ಭಾಳ ಗಂಭೀರವಾದಂಥ ಆರೋಪ BJPಯವರ ಅಧ್ಯಕ್ಷರ ಮೇಲೆ ಮಾಡಿದ್ದಾರೆ. ಛೋಟಾ ಸಿಗ್ನೇಚರ್ ಹಾಕ್ತಾಯಿದ್ರು, ಭ್ರಷ್ಟಾಚಾರ ಮಾಡಿದ್ರು, ದಾಖಲೆ ಸುಳ್ಳು. ಅಂದರೆ ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರನ್ನು ಇವರು ನಕಲ್ ಮಾಡ್ತಾರೆ ಅಂದರೆ ಅದು ಫೋರ್ಜರಿ ಅಲ್ವಾ? ಯಾವುದೇ ವ್ಯಕ್ತಿ ಇರ್ಬೋದು, ಅವ್ರ ಸ್ವಂತ ಮಗನೇ ಇರ್ಬೋದು, ದಟ್ ಈಸ್ ಫೋರ್ಜರಿ ಅಲ್ವಾ?
ಅದು ಯಾಕೆ ಗಂಭೀರವಾಗಿ ತಗೊತಾ ಇಲ್ಲ ಯಾರು? ಫೋರ್ಜರಿ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಆಮೇಲೆ ಏನು ದುಬೈನಲ್ಲಿ ಮೊರೇಷಿಯಸ್ನಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಯಾರು ಹಾದಿ ಬೀದಿನಲ್ಲಿ ಹೋಗೋರು ಹೇಳ್ತಾ ಇಲ್ಲಲ್ಲ, BJP ಅವರ MLAಗಳು ಹೇಳ್ತಾ ಇರೋದು. ಸೊ ಆದ್ದರಿಂದ ಅದ್ರ ಮೇಲೆ ಮಾಧ್ಯಮ ಸ್ನೇಹಿತರು ಹೆಚ್ಚು ಗಮನ ಕೊಟ್ಟರೆ, ಅವ್ರ ಹತ್ರ ದಾಖಲೆ ಇದೆ ಅಂತೆ, ಅದನ್ನು ಸರ್ಕಾರಕ್ಕೆ ಕೊಟ್ಟರೆ ಅದನ್ನು ತನಿಖೆ ಮಾಡ್ತೀವಿ. ನೋಡಾ ಕೇಸಲ್ಲಿ CID ಕ್ಲೀನ್ ಇದ್ದಾರೆ ಸರ್ BJP. CBI ಅವ್ರ ಕೈನಲ್ಲೇ ಇದೆಯಲ್ಲ, ಅದು ಒಪ್ತೀವಲ್ಲ ನಾವು. ಅಲ್ಲ ಅದರಲ್ಲೇ ಆಗುತ್ತೆ ಅಂತ. ಅದೇ ಅವ್ರ ಕೈನಲ್ಲೇ ಇದೆ ಅಲ್ರಿ, ಅದು ಅವ್ರದ್ದೇ ಕೈಗೊಂಬೆ ಅಲ್ಲ. CBI, IT, ED, ಗವರ್ನರ್ ಕಚೇರಿ ಇವೆಲ್ಲ ಯಾರ ಕೈಗೊಂಬೆಗಳು? ಅಲ್ಲಿ ಏನು ಹೇಳ್ತಾರೆ ಅದು ಕೇಳ್ಕೊಂಡು ಅದರ ಆದೇಶ ಇಟ್ ಈಸ್ ನಾಟ್ ಅನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಇಟ್ಸ್ ಎ ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ಅಲ್ಲಿ ಮೋದಿ ಅವರು, ಶಾ ಅವ್ರು ಏನು ಹೇಳ್ತಾರೆ ಅದು ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಅವ್ರ ಕೆಲಸ, ಇನ್ವೆಸ್ಟಿಗೇಷನ್ ಮಾಡೋದು ಕೆಲಸ ಅಲ್ಲ ಅವ್ರದ್ದು.